ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂಥ ಟೆಸ್ಟ್ ಪಂದ್ಯದಲ್ಲಿ ಈಗಾಗಲೇ ಭಾರತ ಕೇವಲ 105 ರನ್ಗಳಿಗೆ ತನ್ನ ಎಲ್ಲ ವಿಕೆಟ್ಗಳನ್ನ ಕಳ್ಕೊಂಡಿದೆ. ಹೌದು, KL ರಾಹುಲ್ ಅವರು 64 ರನ್ಗಳನ್ನು ಬಾರಿಸಿದ್ದು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಒಂದು ಪರಿಣಾಮಕಾರಿ ಆಟವನ್ನು ತೋರಿಸಿಲ್ಲ. ಈ ಹಿಂದೆ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 260 ರನ್ಗಳನ್ನು ಬಾರಿಸಿತ್ತು, ತನ್ನ ಎಲ್ಲ ವಿಕೆಟ್ಗಳನ್ನ ಕಳ್ಕೊಂಡು. ಆದರೆ ಭಾರತ ಕೇವಲ 105 ರನ್ಗಳನ್ನು ಮಾತ್ರ ಕಲೆ ಹಾಕಲು ಸಾಧ್ಯವಾಗಿದೆ. ಇದರ ಮೂಲಕ ಆಸ್ಟ್ರೇಲಿಯಾ ಈಗಾಗಲೇ 155 ರನ್ಗಳ ಒಂದು ಮುನ್ನಡೆಯನ್ನ ಸಾಧಿಸಿದೆ ಈ ಒಂದು ಇನ್ನಿಂಗ್ಸ್ನಲ್ಲಿ. ಸ್ಟೀವ್ ಒಕೀಫೆ ಅವರ ಒಂದು ಬೌಲಿಂಗ್ ದಾಳಿಗೆ ಭಾರತದ ಆಟಗಾರರು ತತ್ತರಿಸಿದ್ದಾರೆ. ಹೌದು, ಕೇವಲ 11 ರನ್ಗಳ ಒಂದು ಅಂತರದಲ್ಲಿ 6 ವಿಕೆಟ್ಗಳು ಕಳ್ಕೊಂಡಿದೆ ಭಾರತ. 155 ರನ್ಗಳ ಒಂದು ಮುನ್ನಡೆಯನ್ನು ಸಾಧಿಸಿರುವಂಥ ಆಸ್ಟ್ರೇಲಿಯಾ ಭಾರತ ತಂಡಕ್ಕೆ ಒಂದು 350-400 ರನ್ಗಳ ಒಂದು ಟಾರ್ಗೆಟನ್ನು ನೀಡಿದರೆ ಭಾರತಕ್ಕೆ ಆ ಒಂದು 4ನೇ ಇನ್ನಿಂಗ್ಸ್ನಲ್ಲಿ ಒಂದು ರನ್ಗಳನ್ನು ಸಾಧಿಸುವಂಥದ್ದು ತುಂಬ ಕಷ್ಟಕರ. ಕಾದು ನೋಡಬೇಕು ಯಾವ ರೀತಿ ಭಾರತ ಈ ಒಂದು 4ನೇ ಇನ್ನಿಂಗ್ಸ್ನಲ್ಲಿ ಒಂದು ಪರ್ಫಾರ್ಮನ್ನು ಮಾಡುತ್ತೆ ಅಂತ. ಸದ್ಯಕ್ಕೆ ಭಾರತದ ಒಂದು ಸ್ಥಿತಿ ಚಿಂತಾಜನಕವಾಗಿದೆ ಅಂತಲೇ ಹೇಳ್ಬೋದು. ನಿಮ್ಗೇನಿಸುತ್ತೆ ಈ ಒಂದು ಪಂದ್ಯದಲ್ಲಿ ಭಾರತ ವಿನ್ ಆಗುತ್ತಾ ಅಥವಾ ಸೋಲನುಭವಿಸುತ್ತಾ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.